ಕರ್ನಾಟಕದಲ್ಲಿ ಹಾಲಿನ ಉತ್ಪಾದನೆ ಕಳೆದ ವರ್ಷ ಇದೇ ಜೂನ್ ತಿಂಗಳಲ್ಲಿ 90 ಲಕ್ಷ ಲೀಟರ್ ಪರ್ ಡೇ ಇತ್ತು. 90 ಲಕ್ಷ ಲೀಟರ್ ಪರ್ ಡೇ ಇತ್ತು. ಈಗ ಒಂದು ದಿನಕ್ಕೆ 1 ಕೋಟಿ ಲೀಟರ್ ಹಾಲನ್ನು ತಲುಪಿದ್ದೇವೆ. 1 ಕೋಟಿ ಒಂದು ದಿನಕ್ಕೆ KMFಗೆ ಬರ್ತಕ್ಕಂಥ ಹಾಲು 1 ಕೋಟಿ ಲೀಟರ್ ಪರ್ ಡೇ ಬರ್ತಾ ಇದೆ. ಬಹುಶಃ ಇದು ಒಂದು ಮೈಲಿಗಲ್ಲು. KMF ಇತಿಹಾಸದಲ್ಲಿ ಇದೊಂದು ಮೈಲಿಗಲ್ಲು. ನಾನು ಸ್ವಲ್ಪ ದಿನ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿದ್ದೆ. ಆಗ ಮಿಲ್ಕ್ ಯೂನಿಯನ್ಗಳಿಗೆ ಡೈರಿನ ಹಸ್ತಾಂತರ ಮಾಡಿಕೊಟ್ಟೆ. ಆಗ ನಾನು ಅಲ್ಲಿವರೆಗೆ ಡೈರಿಗಳು ಬೇರೆ ಸಪ್ರೇಟ್ ಆಗಿದ್ದು, ಮಿಲ್ಕ್ ಯೂನಿಯನ್ಗಳೇ ಸಪ್ರೇಟ್ ಆಗಿದ್ದು. ಯಾಕಂದರೆ ಇದು ರೈತರ ಸಂಘಟನೆ. ಸೊಸೈಟಿಗಳು, ಮಿಲ್ಕ್ ಸೊಸೈಟಿಗಳು ಅಂತಂದರೆ ರೈತರ ಸಂಘಟನೆ. ಸುಮಾರು ಎಷ್ಟು ಸಾವಿರ ಇದ್ದಾವೇನಯ್ಯ ಸೊಸೈಟಿಗಳು? 16,000 ಸೊಸೈಟಿಗಳು. ಈಗ 13 ಯೂನಿಯನ್ಗಳು, 15 ಯೂನಿಯನ್ಗಳಿದ್ದಾವೆ. ಎಲ್ಲ ಜಿಲ್ಲೆಗಳಲ್ಲೂ ಇಲ್ಲ, ಒಂದೊಂದು ಕಡೆ 2 ಜಿಲ್ಲೆ ಜಾಯಿಂಟಾಗಿ ಇರ್ತಕ್ಕಂಥದ್ದು ಇದೆ. ಆದರೆ 15 ಮಿಲ್ಕ್ ಯೂನಿಯನ್ಗಳಿದ್ದಾವೆ, 15 ಡೈರಿಗಳಿದ್ದಾವೆ, ಮದರ್ ಡೈರಿ ಇದೆ. ಸೊ ಇದೆಲ್ಲನೂ ಕೂಡ ಹಾಲನ್ನು ಮಾರಾಟ ಮಾಡ್ತಾ ಇದ್ದೇವೆ. ಇತ್ತೀಚೆಗೆ ಈ 1 ಕೋಟಿ ಹಾಲು ಉತ್ಪಾದನೆ ಆಯ್ತಾ ಇರೋದ್ರಿಂದ, 1 ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಯ್ತಾ ಇರೋದ್ರಿಂದ 500 ಅರ್ಧ ಲೀಟರ್ ಹಾಲು ಕೊಡ್ತಿದ್ದದಕ್ಕೆ 50 ಮಿಲಿ ಲೀಟರ್ನ ಹೆಚ್ಚು ಮಾಡಿದ್ದೇವೆ. ಯಾಕಂತಂದರೆ 1 ಕೋಟಿ ಲೀಟರ್ ಹಾಲನ್ನು ಮಾರಾಟ ಮಾಡಬೇಕು. ನಾವು ರೈತರಿಂದ ಹಾಲು ಬೇಡ ಅಂತ ಹೇಳೋಕ್ಕಾಗಲ್ಲ. ಸೊಸೈಟಿಗಳಿಗೆ ಹಾಲನ್ನು ಬೇಡ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ರೈತರ, ಹಾಲು ಉತ್ಪಾದಕರು ಅಂದರೆ ರೈತರು. ಎಲ್ಲರೂ ಹಸು ಸಾಕೋರು ಅಂತಂದರೆ ರೈತರು, ಎಮ್ಮೆ ಸಾಕೋರು ಅಂತಂದರೆ ರೈತರು, ಕುರಿ ಸಾಕೋರು ಅಂತಂದರೆ ರೈತರು. ಸೊ ಇವರೆಲ್ಲರೂ ಕೂಡ ರೈತರಿಗೆ ಸಹಾಯ ಮಾಡಲಿಕ್ಕೋಸ್ಕರ ನಾವು ಹಾಲನ್ನು ತಗೊಳ್ಳಲ್ಲ ಅಂತ ಹೇಳಿ ಸೊಸೈಟಿಗಳಲ್ಲಿ ಹೇಳಲಿಕ್ಕಾಗಲ್ಲ. ಹೆಚ್ಚಾಗ್ಬಿಟ್ಟದೆಯಪ್ಪ, ತಗೊಳಕ್ಕಾಗಲ್ಲ, ಮಾರುಕಟ್ಟೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಕ್ವಾಂಟಿಟಿನ ಹೆಚ್ಚು ಮಾಡಿದ್ದೀವಿ. ಹಾಲು ಮಾರಾಟ ಮಾಡ್ತೀವಲ್ಲ, ಅರ್ಧ ಲೀಟ್ರನ್ನ 50 ಮಿಲಿ ಲೀಟ್ರ್ ಜಾಸ್ತಿ ಮಾಡಿದ್ದೀವಿ. 1 ಲೀಟ್ರನ್ನ 50 ಮಿಲಿ ಲೀಟ್ರ್ ಜಾಸ್ತಿ ಮಾಡಿದ್ದೀವಿ. ಈ ಹೆಚ್ಚಾದಂಥ ಕ್ವಾಂಟಿಟಿ ಇದೆಯಲ್ಲ, ಅದಕ್ಕೆ 2 ರೂಪಾಯಿ ಜಾಸ್ತಿ ಆಗಿದೆ. ವಿರೋಧ ಪಕ್ಷದವರು ಇದನ್ನು ಅರ್ಥ ಮಾಡ್ಕೊಳ್ಳದೇನೆ ಹಾಲಿನ ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಹಾಲಿನ ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಅಪಪ್ರಚಾರ ಮಾಡಲಿಕ್ಕೆ ಹೊರಟಿದ್ದಾರೆ. ಅವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತೇಳಿ ನನಗನ್ಸುತ್ತೆ. ಇದು ರೈತರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಹಾಲು ಉತ್ಪಾದನೆ ಆಯಿತು, ಜಾಸ್ತಿ ಆಯಿತು ಅಂತಂದರೆ ಜಾಸ್ತಿ ದುಡ್ಡು ಬರ್ತದೆ. ಯು ಡೋಂಟ್ ನೋ, 1 ಕೋಟಿ ಲೀಟ್ರ್ ಹಾಲು ಅಂತಂದರೆ 1 ಕೋಟಿ ಲೀಟ್ರ್ ಹಾಲು ಇಂಟು 5 ರೂಪಾಯಿ. ಒಂದು ದಿನಕ್ಕೆ 5 ಕೋಟಿ ಪ್ರೋತ್ಸಾಹ ಧನವನ್ನು ಸರ್ಕಾರ ಕೊಡ್ತದೆ. ಒಂದು ದಿನಕ್ಕೆ 5 ಕೋಟಿ ಪ್ರೋತ್ಸಾಹ ಧನವನ್ನು ಸರ್ಕಾರ ಕೊಡ್ತದೆ. ಗೊತ್ತಾಯ್ತಾ? ಒಂದು ತಿಂಗಳಿಗೆ 150 ಕೋಟಿ, ವರ್ಷಕ್ಕೆ ಎಷ್ಟಾಯಿತು? 1800 ಕೋಟಿ.
ಗೊತ್ತಾಯ್ತಾ? ಇದನ್ನು ರೈತರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ದೀವಿ. ನಾನು 2 ರೂಪಾಯಿ ಇತ್ತು ಪ್ರೋತ್ಸಾಹಧನ, ಅದನ್ನು 5 ರೂಪಾಯಿ ಮಾಡಿದವರು ನಾನು. ಈ ಅಶೋಕನಿಗೆ ಗೊತ್ತೂ ಇಲ್ಲ, ಏನೂ ಇಲ್ಲ. ಗೊತ್ತಿಲ್ಲದೇನೆ ಏನೋ ಮಾತಾಡೋದು. ಹಾಲಿನ ಬೆಲೆ ಹೆಚ್ಚು ಮಾಡಿಬಿಟ್ರು. ಹಾಲಿನ ಬೆಲೆ ಒಂದು ವೇಳೆ ಹೆಚ್ಚಾದರೆ, ಮಾರಾಟದ ಬೆಲೆ ಹೆಚ್ಚಾದರೆ ಯಾರು ಕೊಂಡ್ಕೋತಾರೆ ಅವ್ರ ಬೆಲೆ ಭಾರ ಆಗ್ತದೆ. ಯಾರು ಕೊಂಡ್ಕೋತಾರೆ ಅವ್ರ ಭಾರ ಆಗ್ತದೆ. ರೈತರಿಗೆ ಭಾರ ಆಗ್ತದ? ರೈತರಿಗೆ ಸಹಾಯ ಆಗ್ತದೆ. ನಾವು ಹೆಚ್ಚು ಮಾಡಿಲ್ಲ, ಆದರೆ ಹೇಳ್ತಾ ಇದ್ದೀನಿ ನಿಮಗೆ, ಹಾಲಿನ ಬೆಲೆ ಹೆಚ್ಚು ಮಾಡಿಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ 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 ಕ್ಲಿಯರ್. ಹಾಲಿನ ಬೆಲೆ ಹೆಚ್ಚು ಮಾಡಿಲ್ಲ. ಆದರೂ ಕೂಡ ಇವತ್ತು ನಾವು ಪ್ರಮಾಣ ಹೆಚ್ಚು ಮಾಡಿ ಅದಕ್ಕೆ ಬೆಲೆ ಜಾಸ್ತಿನಾಗಿ ಮಾಡಿದ್ರು ಕೂಡ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದೆ. ಎಲ್ಲ ರಾಜ್ಯಗಳಿಗಿಂತ ನಮ್ಮ ರಾಜ್ಯದಲ್ಲೇ ಕಡಿಮೆ ಇರೋದು. ಗ್ರಾಹಕರಿಗೆ ಕಡಿಮೆ ರೇಟ್ನಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ. ಬಾಕಿ ಕೊಡ್ತೀವಿ, ಅವ್ರ ಸರ್ಕಾರದಲ್ಲೇ ಕೊಡ್ತೀವಿ. ಅವ್ರು ಬಿಟ್ಬಿಟ್ಟು ಹೋಗಿದ್ರಲ್ಲ, ಯಾಕೆ ಬಿಟ್ಟು ಹೋಗಿದ್ರು? ಬಿಜೆಪಿ ಸರ್ಕಾರದ ನೀವು ಕೇಳಲೇ ಇಲ್ಲ. ಕೇಳ್ದ ಪ್ರಶ್ನೆನ? 500 ಕೋಟಿ ಬಿಟ್ಟು ಹೋಗಿದ್ರಲ್ರಿ, ಕೇಳಿದ್ರೇನ್ರಿ? 700 ಕೋಟಿ ಬಿಟ್ಟೋಗಿ ಅದು ಆಯ್ತಪ್ಪ. ನೀವು ಅವ್ರು ಇರುವಾಗ ಅಧಿಕಾರದಲ್ಲಿದ್ದ ಕೇಳಿದ್ರ? 700 ಕೋಟಿ ಬಿಟ್ಟಿದ್ದು ಬಾಕಿ ಉಳ್ಕೊಂಡಿದ್ದೀರಲ್ಲ, ಕೇಳಿದ್ರ? ಏನಂತ ಹೇಳಿದ್ರು? ಹೇಳಿದ್ರಿ? ನೋಡಯ್ಯ, ಕೇಳಪ್ಪ ಇಲ್ಲಿ, ಇದು BJP ಅವ್ರ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಫಸ್ಟ್ ನೀವು ತಿಳ್ಕೊಳ್ಳಿ, BJP ಅವರು ಅಧಿಕಾರದಲ್ಲಿರುವಾಗ ನಮಗೆ ಸೈಟನ್ನು ಕೊಟ್ಟಿರ್ತಕ್ಕಂಥದ್ದು. ನಾವು ಕೇಳೋದು, ನೋಡಪ್ಪ, ನನ್ನ ಹೆಂಡತಿ ಜಮೀನು ಅದು 3 ಎಕರೆ 16 ಗುಂಟೆ ಈ ರಿಂಗ್ ರೋಡ್ ಪಕ್ಕದಲ್ಲಿದೆ. ಈ ಕಡೆ ಕೆಸರೆ ಇದೆಯಲ್ಲ, ಆ ಕೆಸರಿನಲ್ಲಿದೆ. ಅದನ್ನು ನನ್ನ ಬಾಂಬೈದ ತಗೊಂಡಿದ್ದ. ನನ್ನ ಬಾಂಬೈದ ನನ್ನ ಹೆಂಡತಿಗೆ ಕೊಟ್ಟ ದಾನವಾಗಿ. ನಾನು ಅಧಿಕಾರದಲ್ಲಿದ್ದಾಗ ತಗೊಳಕ್ಕೆ ಹೋಗಲಿಲ್ಲ. 50-50 ಕೊಡಬೇಕು ಅಂತ ಮಾಡಿದವ್ರು ಯಾರು? BJP ಅವರು. ನಮ್ಮ ಜಮೀನನ್ನು 3 ಎಕರೆ 16 ಗುಂಟೆ ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿರಲಿಲ್ಲ. ಮೂಡಾದವರು ಸೈಟ್ ಮಾಡಿ ಹಂಚ್ಬಿಟ್ರು. ಡಿಡ್ ಯು ಫಾಲೋ? It is not that our land has been acquired. My wife's property has been acquired. ಹಂಚ್ಬಿಟ್ರು. ಆಗ ಹಂಚ್ಬಿಟ್ಟ ಮೇಲೆ ನಮಗೆ ಕೊಡಬೇಕಲ್ಲ, ಲೀಗಲಾಗಿ ಕೊಡಬೇಕಾ ಬೇಡ? ಕಾನೂನು ಪ್ರಕಾರ ಮೂಡದಲ್ಲಿ ನಮಗೆ 50-50 ಕೊಡೋಕ್ಕೆ ಅಂತ ಅವರು ಒಪ್ಕೊಂಡ್ರು. ಆಯಿತು, ಕೊಡಿಯಪ್ಪ, ಅಷ್ಟೇ ಕೊಡಿ ಅಂತಂದು. ನಿಮ್ಗೇನು ನಿಯಮಾವಳಿಗಳಿದ್ದಾವೆ, ಸರ್ಕಾರದ ಏನು ಆದೇಶ ಇದೆ, ಅದ್ರ ಪ್ರಕಾರ ಕೊಡಿ ಅಂತ BJP ಅವರು ಅಧಿಕಾರದಲ್ಲಿರುವಾಗ ಕೇಳ್ಕೊಂಡಿದ್ದವು. ಆಗ ಅವರು ನಮಗೆ ಬೇರೆ ಬೇರೆ ಸೈಟ್ಗಳನ್ನು, ಬೇರೆ ಜಾಗದಲ್ಲಿ ಸಮಾನಾಂತರ ಸೈಟ್ಗಳನ್ನು ಕೊಟ್ಟಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? ನಿಮ್ಗೆ ಸರಿಯಾಗಿ ಗೊತ್ತಾ? ಓಲಿ, ಯಾರು ಪ್ರಶ್ನೆ ಕೇಳಿದವ್ರು ಯಾರು? ನೀನು ಗೊತ್ತಾ ಸರಿಯಾಗಿ? ನಿಮಗೆ ಅಲ್ಲ, ಆರೋಪ ನಿನಗೆ ಗೊತ್ತಾ? ಓಲಿ, ನೀವು ವೆರಿಫೈ ಮಾಡ್ದ ಅವ್ನು ಹೇಳೋದನ್ನೆಲ್ಲ? ನನ್ನ ಕ್ಲಾರಿಫಿಕೇಶನ್ ಇಲ್ಲ. ನೀನು ಇನ್ವೆಸ್ಟಿಗೇಷನ್ ಮಾಡ್ದ? ನೀನು ಇನ್ವೆಸ್ಟಿಗೇಷನ್ ಮಾಡ್ದೇನೆಯಾ? ಎಲ್ಲಿ ಮಾಡಿದೆ? ಯಾರ ಜೊತೆ ಮಾತಾಡಿದೆ? ನನ್ನ ಹತ್ರ ಕೇಳೋದು ಬೇರೆ. ನೀನು ಇನ್ವೆಸ್ಟಿಗೇಷನ್ ಮಾಡಿದ್ಯಾ? ಏನಂತ ಬಂತು ಇನ್ವೆಸ್ಟಿಗೇಷನ್ನಲ್ಲಿ? ನಿನ್ನ ಇನ್ವೆಸ್ಟಿಗೇಷನಲ್ಲಿ ಏನಂತ ಬಂತು? ಅಕ್ವೈರಲ್ಲೇಯಾ? ನೀನು ಏನು ಇನ್ವೆಸ್ಟಿಗೇಷನ್ನೇ ಮಾಡಿಲ್ಲ ನೀನಂತ ಬಿಡು. ಕೇಳಪ್ಪ, ಇಲ್ಲಿ 7 ಗಂಟೆ ಏನಾಗಿದೆ ಅಂತ ನಂಗೆ ಕೇಳು.
See, this particular piece of land is acquired, purchased by my brother-in-law, one ಮಲ್ಲಿಕಾರ್ಜುನ. ಗೊತ್ತಾಯ್ತಾ? ಆ ಮಲ್ಲಿಕಾರ್ಜುನ ಏನು ಮಾಡ್ದ, ಅವನ ಸಿಸ್ಟರು ನನ್ನ ವೈಫು, ಅವನಿಗೆ ಈ ಅರಿಶಿನ ಕುಂಕುಮ ಅಂತ ಅವ್ರ ಪಾಲ್ ಭಾಗ ಆದ್ರಲ್ಲ, ಅದನ್ನ ಕೊಟ್ಬಿಟ್ಟೆ ಗಿಫ್ಟ್ ಡೀಡ್ ಮೂಲಕ ಕೊಟ್ಬಿಟ್ಟ, ದಾನ ಕೊಟ್ಟ. ಅದೇನು ಮಾಡಿದ್ರು ಮೂಡಾದವರು, ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಗೊತ್ತಿಲ್ಲ ನನಗೆ, ನಮ್ಮ ಜಮೀನನ್ನು ಸೈಟ್ ಮಾಡಿ ಹಂಚ್ಬಿಟ್ರು. ಗೊತ್ತಾಯ್ತಾ ನೀವು ಹೇಳೋದು? ಸೈಟ್ ಮಾಡಿ ಹಂಚ್ಬಿಟ್ರು. ಹಂಚಿದ ಮೇಲೆ ನಮಗೆ ಜಮೀನೇ ಇಲ್ದಾಗಾಯಿತು, ಮೂಡ ಪ್ರಾಪರ್ಟಿ ಆಗೋಯ್ತು. ಅದು ಯಾರಿಗೋ ಹಂಚ್ಬಿಟ್ಟಿದ್ರು, ಅವರು ಓನರ್ ಆಗಿಬಿಟ್ರು. ನಮಗೇನು ನಮ್ಮ ಪ್ರಾಪರ್ಟಿ ಕಳ್ಕೊಬಿಡೋದಾ? ಅದಕ್ಕೆ ಮೂಡಾದವ್ರಿಗೆ ಕೇಳೋದು, ನಿಮಗೆ 50-50 ಕೊಡ್ತೀವಿ ಅಂತಂದರು. ಅಲ್ಲಿಲ್ಲ ಜಮೀನಿಲ್ಲ, ಬೇರೆ ಕಡೆ ಕೊಡ್ತಿದ್ದಾರೆ, ಸಮಾನಾಂತರ ಜಾಗದಲ್ಲಿ ಕೊಟ್ಟಿದ್ದಾರೆ. ಅದು ಕಾನೂನು ಪ್ರಕಾರ ಮಾಡಿದ್ದಾರೆ. ತಪ್ಪದು? ಹಂಗೆ ಬರೀ ದಯವಿಟ್ಟು.